ನಿನ್ನೆ ಬಿಜೆಪಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಸಿಡೆಂಟ್ ಆದಾಗ ಮಾಜಾರ್ ಮಾಡೋಕ್ಕಿಂತ ಮುಂಚೆನೇ ಗಾಡಿ ಎತ್ತಿದ್ರು, ಅದರಲ್ಲಿ ದುಡ್ಡು ತೊಗೊಂಡು ಹೋಗ್ತಿದ್ರು, ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಗೊತ್ತಿಲ್ಲ ಅದೆಲ್ಲ ನಮಗೆ. ನಾವು ಒಂದು ಅವರ ಪ್ರಾಣ ಉಳಿದಿದೆ, ಜೊತೆಗೆ ವೆಹಿಕಲಿಗೆ ಡ್ಯಾಮೇಜ್ ಆಗಿರೋದು ಅದೆಲ್ಲ ಅವರು ಈಗ ಎಲ್ಲವನ್ನು ಕೂಡ ಪೊಲೀಸ್ನವರು ವೆರಿಫೈ ಮಾಡ್ಕೊಂಡಿದ್ದಾರೆ. ಬಟ್ಟೆ ಹಾಕಿದ್ರು ಕಾರ್ ಒಳಗಡೆ, ಅದರೊಳಗಡೆ ದುಡ್ಡಿತ್ತು, ಅರ್ಧ ಗಂಟೆ ಕಾರ್ ದುಡ್ಡಿ ಗೊತ್ತಿಲ್ಲ, ಇವರೇನಾದರೂ ನೋಡಿದ್ರೇನೋ ಗೊತ್ತಿಲ್ಲ ನನಗೆ. ನಮಗೆ ಏನೇನು ಮಾಹಿತಿ ಇಲ್ಲಿವರೆಗೂ ಇದೆ ಅದನ್ನು ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ. ಅಲ್ಲ, ಅವ್ರು ಹೇಳೋದು ಇಟ್ಸ್ ಹೈ ಪ್ರೊಫೈಲ್ ಕೇಸ್, ಹಿಂಗಿರ್ಬೇಕಾದ್ರೆ ಪೊಲೀಸರು ಇನ್ನ ಕಟ್ಟೆಚ್ಚರ ವಹಿಸಬೇಕಿತ್ತು, ಯಾಕೆ ಗಾಡಿ ಬಿಟ್ಟರು ಅಲ್ಲಿಂದ? ಅಲ್ಲ, ಅವ್ರಿಗೆ ಗೊತ್ತಿಲ್ಲಲ್ಲ, ಗೊತ್ತಾದ್ಮೇಲೆ ತಾನೇ, ಇದೆಯಲ್ಲ ಸರ್, ಗೊತ್ತಾಗಿದ ಮೇಲೆ ಪೊಲೀಸ್ನವ್ರು ಹೋಗಿರೋದು. ಗೊತ್ತಾಗಿ ಆಕ್ಸಿಡೆಂಟ್ ಆದ ತಕ್ಷಣ ಗೊತ್ತಾಗಿದ್ದಿದ್ರೆ ಪೊಲೀಸ್ನವರು ಇಮಿಡಿಯೇಟಾಗಿ ಹೋಗಿ ಅಲ್ಲಿಂದ ಅವ್ರು ಹೋಗೋ ಅಷ್ಟರಲ್ಲಿ ಅವರು ವೆಹಿಕಲ್ಲು ಇದು ಮಾಡಿದೆ, ಅವ್ರನ್ನೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಾಂದರೆ ಪೊಲೀಸ್ನವರೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸಾಮಾನ್ಯವಾಗಿ ಮಾಡಲ್ಲ. ಅಲ್ಲಿ ಅದನ್ನೆಲ್ಲ ಮಾರ್ಕ್ ಮಾಡಿ ಹೆಂಗಾಗಿದೆ, ಆಕ್ಸಿಡೆಂಟ್ ಹೆಂಗಾಯಿತು ಅಂತೆಲ್ಲ ರಿಸ್ಟ್ರಕ್ಚರ್ ಮಾಡ್ತಾರೆ. ಸಾಮಾನ್ಯವಾಗಿ ಮಾಡೋದಿಲ್ಲ. ಈ ಕೇಸ್ನಲ್ಲಿ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಏನೋ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ ಪೊಲೀಸ್ನವರು. ಇಟ್ಸ್ ಅನ್ MLC ಕೇಸ್ ಅಲ್ವಾ, ಮೆಡಿಕೋ ಲೀಗಲ್ ಕೇಸ್ ಆದ್ರಿಂದ ಅವ್ರು ವೆರಿಫೈ ಮಾಡ್ಕೊಳ್ತಾರೆ. ಹೌದು, ಅವರು ಇದ್ರು ಅಂತಾನೆ ಇಷ್ಟು ಇಂಪಾರ್ಟೆನ್ಸ್ ಬಂದಿದೆ, ಅದಕ್ಕೆ ವೆರಿಫೈ ಮಾಡ್ತಾರೆ. ಬಿಜೆಪಿ ಆರೋಪ ಮಾಡೋದು ಕೂಡ ಒಳ್ಳೆ ಕತೆ ಐತಲ್ರಿ. ಅವ್ರ ಆರೋಪ ಮಾಡ್ತಾನೆ ಇರ್ತಾರೆ. ಅವ್ರ ಆರೋಪಕ್ಕೆಲ್ಲ ನಾವು ಉತ್ತರ ಕೊಡ್ತೀವ? ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೀವಿ. Sir, how do you see the infighting within the BJP, sir? Where Sriramulu had made a statement that he was being humiliated by one of the general secretary and he has targeted Janardhan. First of all, I have no business in talking about their party's affairs. Okay? In spite of it, ನಮ್ಗೆ ಇಷ್ಟೇ ಹೇಳ್ಬೋದು. ನಮ್ಮನ್ನು ಹೇಳ್ತಾ ಇದ್ರಲ್ಲಪ್ಪ ನೀವು. You are saying always, Congress, there are four different doors and 4 different groups and those kind of things. But now I have to ask them, what kind of, how many different groups you have. So apart from that, I don't want to talk anything about. Sir, but face off in ನಾವು ಅವರ ಪಕ್ಷದ ಆಂತರಿಕ ವಿಚಾರಕ್ಕೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ, ನಮಗೆ ಸಂಬಂಧನೂ ಇಲ್ಲ. ಆದರೆ ನಮಗೆ ಹೇಳ್ತಾ ಇದ್ರಲ್ಲ 4 ಗುಂಪಿದೆ, 4 ಬಾಗಿಲಿದೆ ಅಂತ ಹೇಳಿ. ಈಗ ನಿಮ್ಮನ್ನು ಕೇಳಬೇಕಲ್ವಾ, ಎಷ್ಟು ಗುಂಪಿದೆ ನಿಮ್ಮಲ್ಲಿ ಅಂತ ಹೇಳಿ. ಅಷ್ಟು ಬಿಟ್ಟರೆ ನಾನು ಅದ್ರ ಮೇಲೆ ಏನು ಕೇಳಕ್ಕೆ ಹೋಗಲ್ಲ. In your party also, sir, there are supporters of Jarkiholy are performing puja that he should become CM. Other side, DK supporters including Shiv Ganga says that DK Shivakumar must become CM. There is a huge faction of people who says that Dr. G. Parmeshwar, who is very senior, should become the CM. These kind of statements and these puja and other things, the background dramas, the whole lobbies, how you see this, sir? Doesn't it look like everything is not well in the party? I don't want to take any political questions. No comments on any political issues within the party. ಲೋಕಾಯುಕ್ತ ತನಿಖೆ ಪೂರ್ಣಗೊಳಿಸಿದ್ದಾರೆ. ಸಿದ್ದರಾಮಯ್ಯನವರ ಪಾತ್ರ ಏನು ಇಲ್ಲ ಅನ್ನುವಂಥದ್ದು ಒಂದು ಪ್ರಾಥಮಿಕವಾಗಿ ಮಾಹಿತಿ. ನಾನು ಆ ವರದಿ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಾನು ನೋಡಿಲ್ಲದೆ ಇರೋದನ್ನ ಹೆಂಗೆ ಹೇಳೋದು? ನೀವು ಹೇಳಿದ್ರಿಂದ ನಾನು ಅದನ್ನು ಸೆಕೆಂಡ್ ಮಾಡೋಕ್ಕೂ ಹೋಗಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.